ಆಯ್ಕೆಯಾಗಿರುವಂಥ ನಿಮಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಪಾರ್ಟಿಯ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಒಟ್ಟು ಈ ಆಯ್ಕೆಯ ಪ್ರಕ್ರಿಯೆ ನಿಯಮಕ್ಕೆ ಮೀರಿದಂತೆ ನಡೀತು, ಸಂವಿಧಾನದ ಆಶಯಗಳಂತೆ ನಡೀಲಿಲ್ಲ ಅನ್ನುವಂಥ ಆಕ್ಷೇಪವನ್ನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ನಿಮ್ಮ ಮುಂದೆ ಎತ್ತಿದ್ದಾರೆ. ಒಂದು ರಾಜಕೀಯ ಪಾರ್ಟಿಯ ಲೆಟರ್ ಹೆಡ್ನಲ್ಲಿ ಆಯ್ಕೆಯ ಪ್ರಕ್ರಿಯೆ ನಡೀಬಾರ್ದಿತ್ತು ಅನ್ನುವಂಥದ್ದು ಮಾತ್ರ ಒಂದು ಆಕ್ಷೇಪ. ಹಾಗಾಗಿ ಆ ಪ್ರಕ್ರಿಯೆಯಿಂದ ಮಾತ್ರ ನಾವು ಹೊರಗೆ ಉಳಿದ್ವಿ. ಆದರೆ ಉಳಿದಂಥ ಎಲ್ಲ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಆ ಪೀಠಕ್ಕೆ ಗೌರವವನ್ನು ಕೊಡುವಂಥ ಕೆಲಸವನ್ನ ಈ ಹಿಂದೆಯೂ ನಾವು ಎಲ್ಲರಿಗೂ ಕೂಡ ಮಾಡಿದ್ದೇವೆ, ಮುಂದೆ ನಿಮಗೂ ಮತ್ತು ಆ ಪೀಠಕ್ಕೂ ಕೂಡ ನಿರಂತರವಾಗಿ ನಾವು ಮಾಡ್ತಾ ಬರ್ತೇವೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ. 16 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ನಿಮಗಿದೆ ಅಂತ. ರೈತ ಕುಟುಂಬದಿಂದ ಬಂದು ಶೈಕ್ಷಣಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಯನ್ನು ಮಾಡಿ 4 ಬಾರಿ ಶಾಸಕರಾಗಿ ಶಾಸನಸಭೆಯ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡಂಥವ್ರು ನೀವು. ಹಾಗಾಗಿ ಮುಂದಿನ 1.25 ವರ್ಷ ಈ ಸದನವನ್ನು ಅತ್ಯಂತ ಚೆನ್ನಾಗಿ ನಡೆಸ್ತೀರಿ. ರಾಜ್ಯದ ಆಶೋತ್ತರಗಳೇನಿದೆ ಅದೆಲ್ಲದಕ್ಕೂ ಕೂಡ ಸ್ಪಂದನವನ್ನು ಆ ಪೀಠದ ಮುಖಾಂತರ ಕೊಡ್ತೀರಿ ಎನ್ನುವಂಥ ವಿಶ್ವಾಸ ನಮಗಿದೆ. ಹಿಂದೆ ಖಾದರ್ ಅವರ ಅಧ್ಯಕ್ಷರಾಗಿದ್ದಾಗ ನಮಗೆ ಒಳ್ಳೆಯ ಅನುಭವಗಳು ಕೂಡ ಇದೆ, ಕೈ ಅನುಭವಗಳು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಖಾದರ್ ಅವರು ಕಿವಿಗೆ ಹಾಕೊಂಡ್ರೆ ಮುಗೀತು ಸದನ ಅಂತ. ನೀವು ಯಾಕೋ ಇವತ್ತು ಬೆಳಗಿಂದ ಕಿವಿಗೆ ಹಾಕೊಂಡ್ಬಿಟ್ಟಿದ್ದೀರಿ. ಅದು ಹಾಕೊಂಡ್ರೆ ನಮಗೆ ಅಪಾಯ. ಹಿಂದಿನ ಕೈ ಅನುಭವ ನಮಗೆ ಅದು ಹಾಕೊಂಡ್ರೆ ಇಲ್ಲಿ ಯಾವುದು ಕೇಳ್ತಿರ್ಲಿಲ್ಲ. ಹಿಂದಿನ ಅಧ್ಯಕ್ಷರಿಗೆ ಅವ್ರು ಕಿವಿಗೆ ಹಾಕೊಂಡು ಬಂದ್ರು ಅಂದ್ರೆ ಅದೆಲ್ಲೋ ಸೂಚನೆ ಬಂದಿತ್ತು ಅಂತಾನೆ ಅರ್ಥ. ಆಮೇಲೆ ಸದನ ಹೆಂಗ್ ನಡೀತಿದೆ ಅನ್ನೋದು ನಮಗೆ ಗೊತ್ತಿದೆ. ಹಂಗಾಗಿ ನೀವು ಕಿವಿಗೆ ಹಾಕೊಂಡ್ರೆ ಅವ್ರ ತರ ನಡ್ಕೋಬೇಡಿ ಅಂತ ನಮ್ಮ ಆಶಯ ಅಷ್ಟೇ. ನಾವು ಹಿಂದೆ 16 ಬಿಲ್ಗಳನ್ನ ಚರ್ಚೆ ಮಾಡಬೇಕು ಅಂತ ಬಂದಿದ್ರು ಕೂಡ ಬಿಲ್ಗಳನ್ನ ತುಂಬಾ ಸರಿ ಚರ್ಚೆ ಮಾಡ್ಲಿಕ್ಕಿಲ್ಲ, ಹಾಗೇ ಇಲ್ಲ, ಬೇರೆ ಬೇರೆ ಕಾರಣಕ್ಕೆ. ಒಂದು ಸದನ ಸತ್ಸಂಪ್ರದಾಯದಲ್ಲಿ ಸದನ ಸರಿಯಾಗಿ ನಡೀತಿಲ್ಲ ಅಂತಂದಾಗ ಅದನ್ನ ಸುಸ್ಥಿತಿಗೆ ತಂದು ವಿರೋಧ ಪಕ್ಷದವ್ರ ಜೊತೆಗೆ 16 ಬಾರಿ ಮಾತುಕತೆಯನ್ನ ಮಾಡಿ ನಡೆಸಬೇಕಾಗಿರುವಂಥದ್ದು ಒಂದು ಪರಂಪರೆ. ಅದನ್ನು ಮುಂದುವರಿಸ್ತೀರಿ. ಬೇರೆ ಬೇರೆ ವಿವಾದಗಳು ಬಂದಾಗ ಏಕಪಕ್ಷೀಯವಾಗಿ ಆ ಪೀಠ ನಡ್ಕೊಳ್ಳದೆ ಸಂಧಾನಕ್ಕೆ ಮುಂದಾಗುವಂಥದ್ದು, ಆಡಳಿತ ಪಕ್ಷ ವಿರೋಧ ಪಕ್ಷವನ್ನ ಎರಡೂ ಜನರನ್ನ ಕರೆದು ಮಾತುಕತೆಯನ್ನ ಮಾಡಿ ಸದನವನ್ನು ನಡೆಸಬೇಕಾಗಿರುವಂಥದ್ದು ಬಹಳ ಅನಿವಾರ್ಯ ಇದೆ. ನಾವು ಈ ಪ್ರಕ್ರಿಯೆಯಿಂದ ಹೊರಗೆ ಉಳಿಬೇಕು ಅಂತಂದಾಗ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರು, ನಮ್ಮ ಪಾರ್ಟಿಯ ಡಿಸಿಷನ್ ಆಗಿತ್ತದು. ಈ ಪ್ರಕ್ರಿಯೆ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಬಂದಿದೆ, ಹಾಗಾಗಿ ಈ ಪ್ರಕ್ರಿಯೆಯಿಂದ ದೂರ ಉಳಿಬೇಕು ಅಂತ ಮಾಡಿ ದೂರ ಉಳಿದಿದ್ವಿ, ಅಷ್ಟಕ್ಕೆ ಮಾತ್ರ. ನಂತರ ನಿಮ್ಮನ್ನ ಪೀಠಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದಾಗ ಪೀಠಕ್ಕೆ ನಿಮ್ಮನ್ನ ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಪೀಠಕ್ಕೆ ಕರ್ಕೊಂಡು ಬಂದ್ರು. ಈ ಹಿಂದೆ ಅಧ್ಯಕ್ಷ ಆಗಿದ್ದಾಗ ಎಲ್ಲರನ್ನೂ ಕೂಡ ಒಂದ್ಸರಿ ಘೋಷಣೆ ಆದ ನಂತರ ಆ ಚೇರ್ನಿಂದ ಆ ಪೀಠಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಇದು ಯಾಕೆ ಕರ್ಕೊಂಡು ಬರ್ತಾರೆ ಅಂತೇಳಿ ನಾನು ಸ್ವಲ್ಪ ಇತಿಹಾಸ ನೋಡಿದೆ. ಅವಾಗ ಬ್ರಿಟನ್ನಿನ ಇತಿಹಾಸದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಬ್ರಿಟನ್ನಿನ ಸಂಸತ್ನಲ್ಲಿ 14-15ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಆದಂತ ಎಲ್ಲ ತೀರ್ಮಾನಗಳನ್ನ ರಾಜನಿಗೆ ಯಾರು ತಿಳಿಸ್ಬೇಕು ಅಂತಂದ್ರೆ ಸ್ಪೀಕರ್ ತಿಳಿಸ್ಬೇಕು ಅಂತ ಬ್ರಿಟನ್ನಲ್ಲಿ. ಅವಾಗ ರಾಜನಿಗೆ ಹಿತ ಆಗ್ಲಿಲ್ಲ ಅಂತಂದ್ರೆ ಆ ಸ್ಪೀಕರ್ ಅನ್ನ ಗಲ್ಲಿಗೇರಿಸ್ತಾ ಇದ್ರಂತೆ. ಆ ರೀತಿ 7 ಜನ ಸ್ಪೀಕರ್ ಅನ್ನ ಗಲ್ಲಿಗೇರಿಸಿದ್ರು ಬ್ರಿಟನ್ನಲ್ಲಿ. ಹಾಗಾಗಿ ಸ್ಪೀಕರ್ ಆಗ್ಲಿಕ್ಕೆ ಯಾರು ಒಪ್ತಿರ್ಲಿಲ್ಲಂತೆ, ಅವನನ್ನ ಎಳ್ಕೊಂಡ್ ಬಂದು ಸ್ಪೀಕರಿಗೆ ಕೂರಿಸ್ತಿದ್ರಂತೆ. ಬಹುಶಃ ನಿಮ್ಮನ್ನ ನಾವು ಇವತ್ತು ಎಳ್ಕೊಂಡು ಬಂದು ಕೂರಿಸಿಲ್ಲ, ನಿಮ್ಮ ಒಪ್ಪಿಗೆನೂ ಇದೆ, ನಿಮ್ಮ ಸಹಮತನೂ ಇದೆ. ಮುಂದೆ ಆ ರೀತಿ ಒಂದು ಸದನವನ್ನ ಚೆನ್ನಾಗಿ ನಡೆಸ್ತೀರಿ ಎನ್ನುವಂತ ವಿಶ್ವಾಸದೊಂದಿಗೆ ಅವತ್ತು ಸ್ಪೀಕರಿನ ಹುದ್ದೆ ರಾಜನಿಗೆ ಹಿತ ಆಗ್ಲಿಲ್ಲ ಅಂತಂದಾಗ ಏನು ಗಲ್ಲಿಗೇರಿಸ್ತಾ ಇದ್ರು ಅಂತಿತ್ತೋ, ಇವತ್ತು ಆ ರೀತಿಯಾದಂತ ವಾತಾವರಣ ಇಲ್ಲ. ಆ ಸ್ಥಾನ ರಾಜ್ಯದ ಹಿತವನ್ನ ಕಾಪಾಡೋ ದೃಷ್ಟಿಯಿಂದ ಬಹಳ ಅಗತ್ಯ ಇದೆ. ಸರ್ಕಾರಕ್ಕೆ ಗಟ್ಟಿಯ ಧ್ವನಿನಲ್ಲಿ ನೀವು ಕೂಡ ಎಚ್ಚರಿಕೆಯನ್ನು ಕೊಡಬೇಕು, ಬರೀ ವಿರೋಧ ಪಕ್ಷ ಮಾತ್ರ ಅಲ್ಲ. ನಾನು ಖಾದರ್ ಅವ್ರನ್ನ ಅಭಿನಂದಿಸೋದು ಯಾಕೆ ಅಂತ ಕೇಳಿದ್ರೆ, ಅವರೇ ಉಲ್ಲೇಖ ಮಾಡಿದ್ರು, ಕ್ವಶನ್ ಆನ್ಸರ್ ಸರಿ ಬರಲಿಲ್ಲ ಅಂತಂದಾಗ ಪೀಠದಿಂದನೇ ಎದ್ದೋಗ್ಬಿಟ್ಟಿದ್ರು. ಆ ರೀತಿ ಕೆಲವು ದಿಟ್ಟ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಬೇಕಾಗಿರುವಂತದ್ದು ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದು ನಿಯಮಾವಳಿಯ ಪ್ರಕಾರ ಸದನ ನಡಿಬೇಕಾಗಿದೆಯೋ, ನಾವೆಲ್ಲ 4 ಬಾರಿ 5 ಬಾರಿ ಶಾಸಕರಾಗಿ ಗೆದ್ದು ಬರುವಂತ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿ ನನಗೆ ಅನುಭವ ಚೆನ್ನಾಗಿ ನೆನಪಿದೆ. ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗ ಅಲ್ಲಿ ಕೂತಿದ್ದೆ. ನಮ್ಮ ಮಂಡ್ಯದ ಕೃಷ್ಣ ಅವರು ಅಧ್ಯಕ್ಷರಾಗಿದ್ರು.
ನನಗೆ ಆ ಪೀಠ ಅಂತಂದಾಗ ಇಲ್ಲೆಲ್ಲರೂ ಹೊಗಳ್ತಾ ಇದ್ರು, ಪೀಠ ಅಂದ್ರೆ ಹಂಗೆ, ಪೀಠ ಅಂದ್ರೆ ಹಿಂಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನೀವು ನಂಬ್ತೀರಾ ಬಿಡ್ತೀರಾ ಅಧ್ಯಕ್ಷೆ, 6 ತಿಂಗಳು ಅಧ್ಯಕ್ಷರು ಕೊಠಡಿಗೆ ಹೋಗಿರ್ಲಿಲ್ಲ ನಾನು ಭಯದಿಂದ. ಅಂದ್ರೆ ಅದು ಬಹಳ ದೊಡ್ಡ ಸ್ಥಾನ ಅಂತ. ಆ ಸ್ಥಾನ ಹಂಗೆ ಇತ್ತು. ಆಮೇಲೆ ಅಧ್ಯಕ್ಷರ ಜೊತೆಗೆ ಮಾತುಕತೆಗಳು, ಮುಂಚೆ ಹೋಗಿ ಅಧ್ಯಕ್ಷತೆ ಮಾತಾಡಿ ಬರಬೇಕು ಅನ್ನೋದು 6 ತಿಂಗಳ ನಂತರ ಗೊತ್ತಾಗಿದ್ದು. ಅಂದ್ರೆ ಹೊಸ ಶಾಸಕರಿಗೆ ಆ ಪೀಠದ ಬಗ್ಗೆ ಅಷ್ಟು ಗೌರವ ಇರುತ್ತೆ. ಹಾಗಾಗಿ ಆ ಪೀಠವೂ ಕೂಡ ಆ ಗೌರವವನ್ನು ಉಳಿಸಿಕೊಳ್ಳುವಂತ, ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡುವಂತ ಮತ್ತು ನಿಯಮಾವಳಿಗಳನ್ನು ಅತ್ಯಂತ ಗಟ್ಟಿಯಿಂದ ಆ ಪೀಠನೇ ಹೇಳಬೇಕಾಗಿರೋದು. ನಾವ್ಯಾರು ಕೂಡ ನಿಯಮಾವಳಿಗಳನ್ನು ಹೇಳಬೇಕಾಗಿರೋದಲ್ಲ. ಆ ಪೀಠನೇ ನಿಯಮಾವಳಿಗಳನ್ನ ಗಟ್ಟಿಯಾಗಿ ಹೇಳಿ ಸದನವನ್ನ ಸುಸ್ಥಿತಿಗೆ ತೆಗೆದುಕೊಂಡು ಬಂದು ನಡೆಸ್ಕೊಳ್ಬೇಕಾಗಿರುವಂತ ಹೊಣೆಗಾರಿಕೆ ಆ ಪೀಠದಿದೆ. ಹಾಗಾಗಿ 4 ಬಾರಿ ಗೆದ್ದಿರುವಂತ ನಿಮಗೆ ಮತ್ತು ಇಡೀ ನಿಮ್ಮ ಕುಟುಂಬ, ಇಡೀ ಮನೆತನ ಈ ರೀತಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬಂದಿರುವಂತ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಚೆನ್ನಾಗಿ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅದೆಲ್ಲದನ್ನು ಕೂಡ ಮುನ್ನಡೆಸುವಂತ ಪ್ರಯತ್ನವನ್ನ ಮಾಡಿ, ವಿರೋಧ ಪಕ್ಷದ ಕಡೆಗೆ ನೋಡಬೇಕು ಅಂತನೂ ಇದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷದ ಶಾಸಕರು ಹೇಳುವಂತ ಸಂಗತಿಗಳನ್ನು ಆಲಿಸ್ಕೊಳ್ಳುವಂಥದ್ದು ಬಹಳ ಅಗತ್ಯ ಇದೆ. ಅದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಹಿಂದೆ ಖಾದರ್ ಅವರು ಹೊಸ ಪ್ರಯೋಗಗಳನ್ನು ಮಾಡಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಹೊಸ ಪ್ರಯೋಗಗಳನ್ನ ಆ ಸ್ಥಾನದಲ್ಲಿ ಕುತ್ಕೊಂಡು ಮಾಡಿದ್ರು. ಸಂವಿಧಾನದ ಬಗ್ಗೆ ಚರ್ಚೆ, ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆ, ಇವೆಲ್ಲವನ್ನೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮಾಡಿದ್ರು. ಈ ಹೊಸ ಸಂಪ್ರದಾಯ, ಹೊಸ ಹೆಜ್ಜೆಯನ್ನ ನಿಮ್ಮ ಕಾಲಾವಧಿಯಲ್ಲೂ ಕೂಡ ಏನಾದ್ರು ಹೊಸದು ಸಿಗಬಹುದೇನೋ ಅನ್ನುವಂತ ನಿರೀಕ್ಷೆಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಖಾದರ್ ಅವರು 25 ದೇಶ ಸುತ್ತಿ ಹೊಸ ಸಂಗತಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ನೀವು ಆ ರೀತಿ ಹೊಸ ಪ್ರಯತ್ನಗಳನ್ನ ಏನಾಗಬಹುದು, ವ್ಯವಸ್ಥೆಯನ್ನ ಸುಧಾರಣೆ ಮಾಡೋ ದೃಷ್ಟಿಯಿಂದ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಸದನವನ್ನ ನಡೆಸುವಂತ ಪ್ರಯತ್ನವನ್ನ ನೀವು ಮಾಡಬೇಕು. ಒಟ್ಟಾರೆ ಆ ಪೀಠಕ್ಕೆ ಎಲ್ಲ ರೀತಿಯಾದಂತಹ ಗೌರವವನ್ನ ನಾವು ಮತ್ತು ನಮ್ಮ ಪಾರ್ಟಿ ಖಂಡಿತ ಯಾವಾಗಲೂ ಕೂಡ ಕೊಡುತ್ತೆ. ನೀವು ಈ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನ ನಾವು ಕೊಡ್ತೇವೆ ಎನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.